ಭಾಗವತದಲ್ಲಿ ಹೇಳಿರುವ ಚಿಂತನೆಯ ಪ್ರಕಾರವನ್ನು ನಮಗೆ ಅನುಸಂಧಾನಕ್ಕೆ ದಾಸರು ತಿಳಿಸ್ತಾ ಇದ್ದಾರೆ. ಭಾಗವತದಲ್ಲಿ ಹೇಳುವಾಗ ಆತ್ಮತುಲ್ಯೈ ಷೋಡಶಿಭಿಃ ವಿನಾ ಶ್ರೀವತ್ಸಕೌಸ್ತುಭೌ ಪರ್ಯುಪಾಸಿತಂ ಉನ್ನಿದ್ರ ಶಾರದಾಂಬುರುಹೇಕ್ಷಣಂ ಅಂತ ಒಂದು ಮಾತಿದೆ. ಅರ್ಥ, ಶ್ರೀವತ್ಸ ಎಂಬುವ ತತ್ವಕ್ಕೆ ಅಭಿಮಾನಿನಿಯಾಗಿರುವಂಥವಳು ಶ್ರೀವತ್ಸಕ್ಕೆ ಅಂದರೆ ತತ್ವ, ಶ್ರೀತತ್ವ ಪ್ರಕೃತಿ. ಕೌಸ್ತುಭ ಅಂದರೆ ಅದಕ್ಕೆ ಅಭಿಮಾನಿನಿಯಾಗಿರುವಂತಹ ಬ್ರಹ್ಮವಾಯುಗಳು. ಇವರಿಗಿಂತಲೂ ವಿಲಕ್ಷಣನಾಗಿರುವಂಥವನು ಯಾರು? ಭಗವಂತ. ಇಂತಹ ಕ್ಷರ ಮತ್ತು ಅಕ್ಷರಗಿಂತಲೂ ಅತೀತನಾಗಿರುವ ತಾನು ಸಾಟಿ ಇಲ್ಲದೇ ಇರುವಂತಹ 16 ರೂಪಗಳಿಂದ ಕೂಡಿರುವಂತಹ ಲಕ್ಷ್ಮೀನಾರಾಯಣರ ಚಿಂತನೆಯನ್ನು ಮಾಡ್ರಿ ಅಂತ ಭಾಗವತ ಆದೇಶ ಮಾಡಿತು. ನೋಡಿ ಎಷ್ಟು ಸೊಗಸಾಗಿರುವ ಮಾತು. ಈಗ ಲಕ್ಷ್ಮೀನಾರಾಯಣರ ಮಧ್ಯದಲ್ಲಿ ಕೂಡಿಸೋಣ. ಯಾಕೆಂದರೆ 7 ನಾರಾಯಣನೇ 7 ಲಕ್ಷ್ಮೀರಮಣ. ಲಕ್ಷ್ಮೀರಮಣನನ್ನು ಮೊದಲೇ ಸ್ತೋತ್ರ ಮಾಡಿದ್ದಾರೆ. ಹಾಗಾಗಿ ಅಂತಹ ಲಕ್ಷ್ಮೀನಾರಾಯಣನ ಮಧ್ಯ ಕೂಡಿಸೋಣ. ಕೇಶವ ಎಂಬುದಾಗಿ ಸಂಬೋಧನೆ ಮಾಡಿದ್ರಿಂದ ಎಷ್ಟು ರೂಪಗಳ ಒಂದು ಚಿಂತನೆ ಬಂತು? 12 ರೂಪಗಳದ್ದು ಚಿಂತನೆ. ಹಾಗಾದರೆ ಆ 12 ರೂಪಗಳನ್ನು ಒಂದು ಸರ್ಕಲ್ ಮಾಡೋಣ. ಅಷ್ಟೇ ಅಲ್ಲ, 2ನೆಯ ಲೈನಲ್ಲಿ ವಾಸುದೇವನೇ, ಅಲ್ಲಿ ಚತುರ್ವ್ಯೂಹಗಳ ಒಂದು ಲಕ್ಷ್ಯ ಬಂತು ನಮಗೆ. ಹಾಗಾಗಿ 12 + 4 16 ಆಯಿತು. ಅದನ್ನೇ ಭಾಗವತ ಹೇಳಿತು, ಆತ್ಮತುಲ್ಯೈ ಷೋಡಶಭಿಃ. ಆ ಲಕ್ಷ್ಮೀನಾರಾಯಣನಿಗೆ ಸಮಾನವಾದ ಯಾವ ವ್ಯತ್ಯಾಸವೂ ಇಲ್ಲದ ತನ್ನದೇ ಆದ 16 ರೂಪಗಳಿಂದ ಕೂಡಿರುವಂತಹ ಭಗವಂತನ ಇಂತಹ ಶಾರದಾಂಬುಜುರುಹೇಕ್ಷಣಂ, ವಿಶಾಲವಾದ ಕಣ್ಣುಳ್ಳಂತಹ ಭಗವಂತನ ಚಿಂತನೆಯನ್ನು ಮಾಡ್ರಿ ಅಂತ ಹೇಳಿದೆ. ಹಾಗಾದರೆ ಲಕ್ಷ್ಮೀನಾರಾಯಣ, ಅದರ ಸುತ್ತಲೂ ಭಗವಂತನದ್ದೇ ಆಗಿರುವಂತಹ 16 ರೂಪಗಳ ಭಾಗವತದ ಚಿಂತನೆಯನ್ನು ದಾಸರು ನಮಗೆ ಈ ಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಎಂತಹ ಅದ್ಭುತವಾದ ಒಂದು ಪರಿಕಲ್ಪನೆ ಇದೇ. ಉದ್ಯದ್ಭಾಸ್ವತ್ ಸಮಾಭಾಸ ಚಿದಾನಂದೈಕ ದೇಹವಾನ್ ಅಂತ ಹೇಳುವಾಗ ಭಗವಂತ ತನ್ನ ಒಂದು ರೂಪಗಳನ್ನೇ 8 ರೂಪಗಳು ಆವರಿಸಿದೆ. ಹಾಗಾಗಿ ನಾವು ಇವತ್ತು ನಾನು ನಿನಗೆ ಪೂಜೆ ಮಾಡೋಲ್ಲ, ಇವತ್ತು ನಾನು ನಿನಗೆ ನೈವೇದ್ಯ ಕೊಡೋಲ್ಲ, ಹೇಗಿರ್ತೀಯ ಅಂತ ಅನ್ನುವ ಹಾಗೆ ಇಲ್ಲ. ನಾವು ಪೂಜೆ ಮಾಡದೇ ಇದ್ರೆ ಏನು, ಲಕ್ಷ್ಮೀದೇವಿಯೂ ಮಾಡದೇ ಇದ್ರೆ ಏನು, ಸುಮ್ಮನೆ ತಿಳ್ಕೊಳ್ಳಿ, ಮಾಡೋಲ್ಲ ಅಂತಿಲ್ಲ ಅವಳು. ಆದರೂ ಭಗವಂತ ಅಂತಾನೆ, ನನಗೆ ನಾನೇ ಪೂಜ್ಯ, ನಾನೇ ಪೂಜಕ, ನಾನೇ ಪೂಜಾ ಸಾಧನ. ಯಾಕೆಂದರೆ ನನ್ನದೇ ಆದ ರೂಪಗಳು ಪೂಜೆಯನ್ನು ಮಾಡಲಿಕ್ಕೆ ಸಿದ್ಧವಾಗಿವೆ. ಹಾಗಾಗಿ ನಾವೆಲ್ಲರೂ ಕೂಡ ಭಗವಂತನ ಚಿಂತನೆ ಅನುಸಂಧಾನ ಪುರಸ್ಸರವಾಗಿ ನಾವು ಮಾಡಿದರೆ ಉದ್ಧಾರ ಆಗ್ತೇವಷ್ಟೇ. ಜಗನ್ನಾಥದಾಸರು ಹೇಳುವಾಗ, ಅರಿಯದಿದ್ದರು ಎಮ್ಮೊಳಿದ್ದನವರತ ವಿಷಯಗಳುಂಬ ಜ್ಞಾನೋತ್ತರದಿ ತನಗರ್ಪಿಸಲು ತಿತ್ಸುಕ ವಿತ್ತು ಸಂತೈಪ. ಸರಿತು ಕಾಲ ಪ್ರವಹಗಳು ಕಂಡರೆಯೂ ಸರಿ, ಕಾಣದಿರೇ ಪರಿವವು ಮರಳಿ ಮಜ್ಜನ ಪಾನ ಕರ್ಮಗಳಿಂದ ಸುಖವಿಹವೋ ಅಂತ. ಎಂಥ ಅದ್ಭುತ ಮಾತು. ಭಗವಂತ ನಮ್ಮಲ್ಲಿ ಇದ್ದಾನೆ, ಎಲ್ಲ ತರಹದ ಕಾರ್ಯವನ್ನು ಭಗವಂತ ಮಾಡಿಸ್ತಾ ಇದ್ದಾನೆ. ಸರ್ವಪ್ರೇರಕ, ಸರ್ವನಿಯಾಮಕ, ಸರ್ವದಾತ ಎಲ್ಲವೂ ಅವನೇ. ಅಂತಹ ನೀನೇ ಈ ಕರ್ಮ ಮಾಡಿಸಿದ್ದಿ, ಇದರ ಫಲ ಎಲ್ಲ ನಿನ್ನ ಪಾದ ಕಮಲಗಳಿಗೆ ಸಮರ್ಪಿತ ಅಂತ ಹೇಳಿದರೆ ಭಗವಂತ ನಾವು ಮಾಡಿದ ಕರ್ಮವನ್ನು ಸ್ವೀಕಾರ ಮಾಡಿ ಅನುಸಂಧಾನದಿಂದ ಮಾಡಿದ್ದಿ ಅಂತ ಅನುಗ್ರಹ ಮಾಡ್ತಾನಂತೆ. ಒಂದು ವೇಳೆ ನಾವು ಭಗವಂತನಿಗೆ ನೀನು ಕೊಟ್ಟಿದ್ದು ನಿನ್ನ ಒಂದು ಪ್ರೇರಣೆಯಿಂದ ಮಾಡಿದ್ದೇನೆ ಅಂತ ಅನುಸಂಧಾನ ಇಲ್ಲದೆ ಕರ್ಮವನ್ನು ಸಮರ್ಪಣೆ ಮಾಡದೇ ಇದ್ದರೆ ಭಗವಂತ ತಗೊಳ್ಳಲ್ಲ ಅಂತೇನಿಲ್ಲ, ಅವನು ತೆಗೆದುಕೊಂಡೇ ಕೊಳ್ತಾನೆ. ಹಾಗಾದರೆ ಭಗವಂತ ಅರಿಯದಿದ್ದರೂ ಎಮ್ಮೊಳಿದ್ದನವರತ ವಿಷಯಗಳುಂಬ, ಅವನಿಗೆ ನಾವು ತಿಳಿದು ಸಮರ್ಪಣೆ ಮಾಡಲಿ ಮಾಡದೇ ಇರಲಿ, ಅವನು ನಾವು ಮಾಡಿದ ಕಾರ್ಯಗಳ ಫಲಭಾಗವನ್ನು ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಆದರೆ ತಿಳಿದು ಮಾಡಿದರೆ ಪುಣ್ಯ ನಮಗೆ ಬರ್ತದೆ, ತಿಳಿಯದೇ ಮಾಡದೇ ಇದ್ದರೆ ಪುಣ್ಯ ಲಾಭದಿಂದ ವಂಚಿತರಾಗ್ತೇವೆ ಅಷ್ಟೆ. ಎಂಥ ಉದಾಹರಣೆ ಕೊಡ್ತಾರೆ ಅಂದರೆ, ಸರಿತು ಕಾಲ ಪ್ರವಾಹಗಳು ಕಂಡರೆಯೂ ಸರಿ. ಗಂಗೆ ಹರಿತಾ ಇದೆ, ಅವಿಚ್ಛಿನ್ನವಾಗಿ ಶುದ್ಧವಾದ ರೀತಿಯಲ್ಲಿ ಭಗವಂತನ ಪಾದೋದಕ ಹರಿತಾ ಇದೆ.
ಇವತ್ತು ನಾನು ಸ್ನಾನ ಮಾಡೋಲ್ಲ, ಹೇಗೆ ಹರಿತಾಳೆ ನೋಡ್ತೇನೆ ಅಂದರೆ, ನಾವು ಸ್ನಾನ ಮಾಡಿದ್ರೇನು ಬಿಟ್ರೇನು, ಗಂಗೆ ಅನುಶ್ಚಿತವಾಗಿ ಹರಿತಾಳೆ ಇರ್ತಾಳೆ, ಹರಿತಾನೆ ಇರ್ತಾಳೆ. ನಾವು ಹರಿಯುವ ಗಂಗೆಯಲ್ಲಿ ಹೋಗಿ ಮಿಂದರೆ ನಾವು ಪಾವನರಾಗ್ತೇವೆ, ನಾವು ಶುದ್ಧರಾಗ್ತೇವೆ. ಉಡುಪಿಯಲ್ಲಿ ತಿರುಪತಿಯಲ್ಲಿ ಬ್ರಹ್ಮರಥೋತ್ಸವ ಬರ್ತಾ ಇರ್ತದೆ. ಇವತ್ತು ನಾನು ಎಳೆಯೊಲ್ಲ ಹೇಗೆ ಬರ್ತಾನೆ ನೋಡೋಣ ಅಂದರೆ, ಭಗವಂತನು ವೆಂಕಪ್ಪ ಕೃಷ್ಣಪ್ಪ ಸೇವೆ ತಗೊಳ್ಬೇಕು ಅಂತಿರ್ತಾರೆ, ಭಕ್ತರು ಬರ್ತಾರೆ ಎಳಿತಾರೆ. ನಾವು ಹೋಗಿ ಒಂದು ಹಗ್ಗ ಮುಟ್ಟಿದರೆ ನಾವು ಉದ್ಧಾರ ಆಗ್ತೇವೆ ಅಷ್ಟೆ. ಹಾಗಾದರೆ ಭಗವಂತನ ಚಿಂತನೆ ಅನುಸಂಧಾನಪೂರ್ವಕವಾಗಿ ನಾವು ಸಮರ್ಪಣೆ ಮಾಡಿದರೆ ಅದರಿಂದ ನಮಗೆ ಶ್ರೇಯಸ್ಸಿದೆ, ನಮಗೆ ಭಗವಂತನ ಅನುಗ್ರಹ ಆಗ್ತದೆ. ಇಲ್ಲ ಅಂತಾದರೆ ನಾವು ಪುಣ್ಯ ಫಲದಿಂದ ವಂಚಿತರಾಗ್ತೇವೆ. ಹೀಗೆ ಭಗವಂತನ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರ ರೂಪದ ಸುತ್ತಲೂ ಕೂಡ ಭಗವಂತನದ್ದೇ ಆದ ಷೋಡಶ ರೂಪಗಳಿಂದ ಭಗವಂತನು ರಾರಾಜಿಸ್ತಾ ಇದ್ದಾನೆ. ಹಾಗಾಗಿ ನಾವು ಇಂತಹ ಚಿಂತನೆಯನ್ನು ಮಾಡಿ ಅವನಿಗೆ ಪೂಜೆ ಮಾಡಿದೆವು ಅಂತಾದರೆ ಅದರಿಂದ ನಮಗೆ ಅನುಗ್ರಹ ಇದೆ ಎಂಬುದನ್ನು ತಿಳಿಸಿ, ಈ ರೀತಿಯಾಗಿರುವ ಎರಡು ಆ ಒಂದು ಭಾವವನ್ನು ನಮಗೆ ಅನುಸಂಧಾನಕ್ಕೆ ಕೊಟ್ಟಿದ್ದಾರೆ. ಈ ರೀತಿ ತ್ರಿಕರಣ ಶುದ್ಧಿಯನ್ನು ಮಾಡಿಕೊಂಡ ಮೇಲೆ ಮುಂದೆ ಹೇಳ್ತಾರೆ, ಕಾಸಿದ್ದ ಹಾಲುಗಳ ಕಾವಡಿಯಲ್ಲಿ ಹೆಪ್ಪಿಟ್ಟು, ತುಂಬಿಟ್ಟು ಅಂತನೂ ಒಂದು ಪಾಠ ಇದೆ, ಹೆಪ್ಪಿಟ್ಟು ಲೇಸಾಗಿ ಕಡೆದು ಕೆನೆ ಮೊಸರು ಬೆಣ್ಣೆಯನ ಕೊಡುವೆ, ಶೇಷಶಯನನೆ ಏಳು ಸಮುದ್ರ ಮಥನವ ಮಾಡು, ದೇಶ ಕೆಂಪಾಯಿ ತೇಳಯ್ಯ ಹರಿಯೇ. ಇಲ್ಲಿ ಭಗವಂತನ ಬಳಿಗೆ ದಾಸರೆಲ್ಲರೂ ಬಂದಿದ್ದಾರೆ. ಭಗವಂತನಿಗೆ ಬಹಳವಾದ ಪ್ರೀತಿ ಬೆಣ್ಣೆಯಲ್ಲಿ. ಹಾಗಾಗಿ ಎಂತಹ ಬೆಣ್ಣೆ ಅಂದರೆ ಕಾಸಿರುವಂತಹ ಹಾಲು, ಅದನ್ನು ಉತ್ತಮವಾಗಿರುವ ರೀತಿಯಲ್ಲಿ ತಂದಿದ್ದೇನೆ ಗಡಿಗೆಯಲ್ಲಿ, ಅದನ್ನು ಉತ್ತಮವಾದ ರೀತಿಯಲ್ಲಿ ಕಡೆದು ಕೆನೆ ಮೊಸರನ್ನಾಗಿ ಮಾಡಿ ಅಂತಹ ಮೊಸರನ್ನು ಕಡೆದ ಮೇಲೆ ಬಂದಿರುವ ಬೆಣ್ಣೆಯನ್ನು ಕೊಡ್ತೇನೆ, ಅದನ್ನು ಬೆದ್ದು ನಮ್ಮನ್ನು ಶೇಷಶಯನನೇ ಸಮುದ್ರ ಮಥನವನ್ನು ಮಾಡು, ನಮಗೆ ಅನುಗ್ರಹ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ಇದರ ಅರ್ಥ ಅಲ್ಲ. ಬದುಕಿನ ಹಂತದಲ್ಲಿ ಪಕ್ವಗೊಂಡಿರುವಂತಹ ನಮ್ಮ ಜೀವನದ ಅನುಭವ ಏನಿದೆಯಲ್ಲ, ಅದೇ ಕಾಸಿದ ಹಾಲು. ಭಗವಂತನ ಅನುಸಂಧಾನ ಪುರಸ್ಸರವಾಗಿ ಪಕ್ವವಾಗಿರುವಂತಹ ನಮ್ಮ ಸಿಹಿಯಾದ ಅನುಭವ ಏನಿದೆ, ಅದೇ ಸಿಹಿಯಾದ ಹಾಲು. ಅದನ್ನು ಅಲ್ಲಿ ಹಾಲನ್ನು ಒಂದು ಗಡಿಗೆಯಲ್ಲಿ ಬಿಟ್ಟಿದ್ದೇವೆ. ಇಲ್ಲಿ ನಮ್ಮ ಈ ಸಿಹಿಯಾಗಿರುವ ಸತ್ವದಿಂದ ಕೂಡಿದ ಅನುಭವವನ್ನು ತುಂಬಿಟ್ಟಿರುವ ಗಡಿಗೆ ಅಂದರೆ ಈ ನಮ್ಮ ದೇಹ. ಇದೇ ಕಾವಡಿ, ಇಂತಹ ತುಂಬಿದೆ ಎಂಬುವಂತಹ ದೇಹ. ಇಲ್ಲಿ ಹೇಗಿದೆ ಅಂದರೆ, ತಿರುಪತಿಯಿಂದ ತಿರುಮಲೆಗೆ ಹೋಗುವಾಗ ಹಿಂದೆ ಎಲ್ಲ ದೊಡ್ಡದಾಗಿರುವಂತಹ ಕೋಲನ್ನು ಹಾಕಿಕೊಂಡು ಆ ಕಡೆ ಈ ಕಡೆ ತುಂಬಿರುವಂತಹ ಒಂದು ಹಾಲನ್ನು ಒಯ್ತಾ ಇದ್ರು, ಎತ್ತರಕ್ಕೆ ತಿರುಪತಿಯ ತಿರುಮಲೆಗೆ ಒಯ್ತಾ ಇದ್ರು. ಹಾಗಾಗಿ ಇದು ಏನು ಸೂಚನೆ ಮಾಡ್ತದೆ ಅಂದರೆ, ಜೀವನದ ಅನುಭವದ ಹಾಲನ್ನು ನಾನು ಹೊಂದಿದ್ದೇನೆ, ಅದು ಭಗವದ್ ಅನುಭವದ ಎತ್ತರಕ್ಕೆ ಕೊಂಡೊಯ್ಯಬೇಕದ. ನಮ್ಮಲ್ಲಿ ಅನುಭವ ಇದೆ, ನಮ್ಮಲ್ಲಿ ಇರುವಂತಹ ಪಕ್ವವಾಗಿರುವಂತಹ ಅನುಭವದ ಸ್ಥಾನದ ಹಾಲನ್ನು ನಾವು ಹೊಂದಿದ್ದೇವೆ. ಅದು ಭಗವಂತನದ ಅನುಭವದ ಎತ್ತರ ಸ್ಥಾನಕ್ಕೆ ಕೊಂಡೊಯ್ಯಬೇಕು. ಯಾಕೆ ಅಂದರೆ ಅರ್ಥ ಏನು ಅಂದರೆ, ನಾವು ಏನೇ ಮಾಡಿದರೂ ಕೂಡ ಭಗವಂತನ ಪೂಜಾ ರೂಪವಾಗಿದೆ ಅಂತ ಅನುಸಂಧಾನಕ್ಕೆ ತಂದುಕೊಳ್ಬೇಕು. ನಮ್ಮ ಅನುಭವವನ್ನು ಅಲ್ಲಿ ಹೇಗೆ ಹಾಲು ಮಾರುವವರು ತಾವು ಹೊತ್ತುಕೊಂಡು ಎತ್ತರದ ಸ್ಥಾನದಲ್ಲಿರುವ ತಿರುಮಲೆಗೆ ಕೊಂಡೊಯ್ತಾ ಇದ್ರೋ, ಹಾಗೆ ನಮ್ಮ ಜೀವನದ ಅನುಭವ ತುಂಬಿರುವಂತಹ ಈ ನಮ್ಮ ದೇಹ ಎಂಬುವಂತಹ ಪಾತ್ರೆಯಲ್ಲಿಯೂ ಕೂಡ ಎತ್ತರದ ಸ್ಥಾನದಲ್ಲಿ ಕೊಂಡೊಯ್ಯಬೇಕು. ಅಂದರೆ ಭಗವದೆತ್ತರಕ್ಕೆ ಕೊಂಡೊಯ್ಯಬೇಕು ಅಂದರೆ ನಾವು ಮಾಡುವ ಎಲ್ಲ ಕಾರ್ಯಗಳು ಕೂಡ ಭಗವಂತನ ಕಾರ್ಯ ಎಂಬುದಾಗಿ ತಿಳಿಬೇಕು. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಸ್ವಾಮಿ, ನನ್ನ ಉದರಂಭರಣೆಗಾಗಿ ನಾನು ಯಾವುದ್ಯಾವುದೋ ಕಾರ್ಯವನ್ನು ಮಾಡ್ತಾ ಇರಬಹುದು, ಅದೆಲ್ಲವೂ ಕೂಡ ನಿನ್ನ ಪೂಜಾರೂಪತ್ವೇನವೇ ಮಾಡಿಸು, ನನಗೆ ಆ ಅನುಸಂಧಾನವನ್ನು ಕೊಡಿಸು ಅಂತ ನಮ್ಮ ಅನುಭವವನ್ನು ಭಗವಂತನ ಆ ಎತ್ತರದ ಸ್ಥಿತಿಗೆ ನಾವು ತೆಗೆದುಕೊಂಡು ಹೋಗಬೇಕು. ಅದು ಈ ದೇಹದ ಮೂಲಕವಾಗಿರುವಂಥದ್ದು. ಆಮೇಲೆ ಹಾಗಾದರೆ
ಅನುಭವದ ಹಾಲಿನಿಂದ ಇನ್ನೊಂದು ರೀತಿಯಲ್ಲಿ ಅರ್ಥ ಹೊರಡುತ್ತದೆ. ನಮ್ಮ ಈ ದೇಹ ಕಾವರಿ ಇದೊಂದು ಪಾತ್ರೆ, ಆದರೆ ಇದು ಹಾಲಿಂದ ತುಂಬಿಲ್ಲ. ಪಕ್ವವಾದ ಅನುಭವದಿಂದ ತುಂಬಿರದೇ ಇರುವಂತಹ ಒಂದು ಹಾಲಿನ ಪಾತ್ರೆ ಇದು. ಹಾಲಿಲ್ಲದೇ ಇರುವ ಪಾತ್ರೆ. ನಮ್ಮ ಮನೆಯಲ್ಲಿ ಹೇಳೋದುಂಟಲ್ವ ನಾವು, ಹಾಲಿನ ಪಾತ್ರೆ ತೊಗೊಂಬ ಅಂತ. ಹಾಲು ಇರೋದೇ ಇಲ್ಲ, ಅದು ಹಾಲಿನ ಪಾತ್ರೆ ಹಾಸ್ಕೊಂಡು ಹಾಲಿನ ಪಾತ್ರೆ ಆಗಿದೆ ಅಷ್ಟೇ. ಹಾಲಿನ ಪಾತ್ರೆ ತಂದೆ ಹಾಲು ಫಿಲ್ ಮಾಡ್ಕೊಳ್ತೀವಿ ನಾವು. ಇದಕ್ಕೆ ಹೆಸರು ಅಷ್ಟೇ. ಇದು ತುಂಬಿರುವಂತಹ ಒಂದು ಪಾತ್ರೆ, ಆದರೆ ಯಾವ ಯಾವ ಅನುಭವಗಳಿಂದ ತುಂಬಿದೆಯೋ ಗೊತ್ತಿಲ್ಲ. ಹಾಗಾಗಿ ಭಗವಂತನಲ್ಲಿ ಕೇಳಬೇಕಂತೆ, ಸ್ವಾಮಿ ನನ್ನ ಇಂತಹ ಒಂದು ದೇಹ ಎಂಬುವಂತಹ ಪಾತ್ರೆ ಇದೆ, ಇದರಲ್ಲಿ ಸಿಹಿಯಾಗಿರುವ ಹಾಲಿನ ಅನುಭವವನ್ನು ನೀನೇ ತುಂಬಬೇಕು.